ನಮಸ್ಕಾರ ಸ್ನೇಹಿತರೆ, ಇದು ಕೇವಲ ಒಂದು ವಿಡಿಯೋ ಅಲ್ಲ. ಇವತ್ತು ರಾತ್ರಿ ಒಂಟಿಯಾಗಿ ಕಣ್ಣೀರು ಹಾಕುತ್ತಿರುವ ಪ್ರತಿಯೊಬ್ಬ ಮನಸ್ಸಿನ ಧ್ವನಿ. ಪ್ರೀತಿಯಲ್ಲಿ ಸೋತು ಮೌನವಾಗಿರುವ, ಜೀವನದಲ್ಲಿ ದಾರಿ ಕಾಣದೆ ನಿಂತಿರುವವರು, ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆ ಹೊತ್ತು ಬದುಕುತ್ತಿರುವವರು, ಪ್ರತಿಯೊಬ್ಬ ಯುವಕರಿಗೂ ಈ ಮಾತು. ನೀವು ನೋಡುತ್ತಿರುವುದು ನಿಮ್ಮದೇ ಮನದ ಕವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಜಗತ್ತಿನಲ್ಲಿ 18 ರಿಂದ 25 ವರ್ಷದೊಳಗಿನ ಅನೇಕ ಹುಡುಗರು ಮತ್ತು ಹುಡುಗಿಯರು ಹೊರಗೆ ನಗುತ್ತಿರ್ತಾರೆ. ಅದರ ಒಳಗೆ ಸಾವಿರ ನೋವುಗಳನ್ನು ಮರೆಮಾಚಿರ್ತಾರೆ. ಯಾರಿಗೋ ಪ್ರೀತಿ ಕೈ ತಪ್ಪಿರುತ್ತದೆ, ಯಾರಿಗೋ ಕೆಲಸ ಸಿಗದೆ ಆತ್ಮವಿಶ್ವಾಸ ಕುಸಿದಿರುತ್ತದೆ, ಇನ್ನೊಬ್ಬರಿಗೆ ಮನೆಯ ಒತ್ತಡ, ಮತ್ತೊಬ್ಬರಿಗೆ ನಾನು ಜೀವನದಲ್ಲಿ ಏನೂ ಆಗಲಿಲ್ಲ ಅನ್ನೋ ಭಯ. ಆದರೆ ಒಂದು ಸತ್ಯ ನೆನಪಿರಲಿ, ಈ ವಯಸ್ಸು ಸೋಲಿನ ವಯಸ್ಸಲ್ಲ, ಇದು ಜೀವನ ಕಟ್ಟಿಕೊಳ್ಳುವ ವಯಸ್ಸು. ಇವತ್ತು ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳದೇ ಇರಬಹುದು, ನಿನ್ನ ಕಣ್ಣೀರನ್ನು ಯಾರೂ ನೋಡದೇ ಇರಬಹುದು. ಆದರೆ ಅದಕ್ಕಾಗಿ ನಿನ್ನ ಕನಸುಗಳನ್ನು ಹೂತು ಬಿಡಬೇಡ. ಒಬ್ಬ ವ್ಯಕ್ತಿ ನಿನ್ನನ್ನು ಬಿಟ್ಟು ಹೋದರೆ ಅದರಿಂದ ನಿನ್ನ ಜೀವನ ಮುಗಿಯುವುದಿಲ್ಲ. ಪ್ರೀತಿ ವಿಫಲವಾದರೆ ಹೃದಯ ಒಡೆಯಬಹುದು, ಆದರೆ ಅದೇ ನೋವು ಕೆಲವರನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿದೆ. ಹೌದು ಸ್ನೇಹಿತರೆ, ಇವತ್ತು ರಾತ್ರಿ ಒಂಟಿಯಾಗಿ ಹತ್ತವರು ನಾಳೆ 1000 ಜನರ ಮುಂದೆ ನಗುವ ದಿನ ಬರುತ್ತದೆ. ಖಂಡಿತವಾಗಿಯೂ ಬರುತ್ತದೆ. ಕೆಲವರು ನಾನು ಯಾರಿಗೂ ಬೇಡ ಅಂತ ಯೋಚಿಸ್ತಾರೆ. ಆದರೆ ಸತ್ಯ ಏನೆಂದರೆ, ನೀನು ನಿನ್ನ ತಾಯಿಗೆ ಪ್ರಪಂಚ, ನಿನ್ನ ಕನಸುಗಳಿಗೆ ನೀನೇ ಶಕ್ತಿ, ನಿನ್ನ ಭವಿಷ್ಯಕ್ಕೆ ನೀನೇ ಉತ್ತರ. ಮೊಬೈಲ್ನಲ್ಲಿ ಇತರರ ಜೀವನ ನೋಡಿ ಬೇಸರ ಪಡಬೇಡ. ಪ್ರತಿಯೊಬ್ಬರ ಬದುಕಿನ ಹಿಂದೆ ಕಾಣದ ಕಣ್ಣೀರು ಇರುತ್ತದೆ. ಸ್ನೇಹಿತರೆ, ಮನಸ್ಸು ದುರ್ಬಲವಾದಾಗ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಂದು ಕ್ಷಣದ ಕೋಪ, ಒಂದು ಕ್ಷಣದ ಬೇಸರ ಪೂರ್ತಿ ಜೀವನ ಹಾಳು ಮಾಡಬಹುದು. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ, ಇದು ಆರಂಭ ಮಾತ್ರ. ಇವತ್ತು ನಿನ್ನನ್ನು ಹಾಸ್ಯ ಮಾಡಿದವರೇ ನಾಳೆ ನಿನ್ನ ಯಶಸ್ಸು ನೋಡಿ ಚಪ್ಪಾಳೆ ತಟ್ಟುವರು. ಆದ್ದರಿಂದ ನಿನ್ನ ಮೇಲೆ ನಂಬಿಕೆ ಇಟ್ಟುಕೋ. ನಿನ್ನ ತಂದೆ ತಾಯಿಯ ಕಷ್ಟ ನೆನಪಿಸಿಕೊ. ನಿನ್ನ ಕನಸುಗಳಿಗೆ ಕೆಲಸ ಮಾಡು. ಪ್ರೀತಿ ಸಿಗಲಿಲ್ಲ ಅಂದ್ರೆ ಜೀವನ ಮುಗಿಯುವುದಿಲ್ಲ. ಕೆಲಸ ಸಿಗಲಿಲ್ಲ ಅಂದ್ರೆ ಭವಿಷ್ಯ ಕತ್ತಲಾಗುವುದಿಲ್ಲ. ಸಮಯ ಬದಲಾಗುತ್ತದೆ, ಪರಿಸ್ಥಿತಿ ಬದಲಾಗುತ್ತದೆ, ಆದರೆ ಕೊನೆಯವರೆಗೂ ಹೋರಾಡುವವರ ಕತೆ ಮಾತ್ರ ಇತಿಹಾಸವಾಗುತ್ತದೆ. ಆದ್ದರಿಂದ ಇವತ್ತು ಒಂದು ಮಾತು ನಿನ್ನ ಮನಸ್ಸಿಗೆ ಹೇಳಿಕೊ: ನಾನು ಸೋಲುವುದಿಲ್ಲ, ನಾನು ನಿಲ್ಲುವುದಿಲ್ಲ, ನನ್ನ ಜೀವನವನ್ನು ನಾನು ಕಟ್ಟಿಕೊಳ್ಳುತ್ತೇನೆ. ಒಂದು ದಿನ ನೀನು ನಿನ್ನ ಹಳೆಯ ನೋವುಗಳನ್ನು ನೆನೆಸಿ ನಗುತ್ತೀಯ. ಆ ದಿನದವರೆಗೂ ಧೈರ್ಯ ಬಿಡಬೇಡ, ಜೀವನ ಬಿಡಬೇಡ, ನಿನ್ನನ್ನು ನೀನೇ ಬಿಡಬೇಡ. ಜೀವನ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ ಸ್ನೇಹಿತರೆ. ಕತ್ತಲೆ ರಾತ್ರಿ ಎಷ್ಟು ದೊಡ್ಡದಾದರೂ ಕೊನೆಯಲ್ಲಿ ಬೆಳಗ್ಗೆ ಬರುತ್ತದೆ. ಆದ್ದರಿಂದ ನಿನ್ನ ಕನಸುಗಳನ್ನು ಬಿಡಬೇಡ, ನಿನ್ನ ಜೀವನವನ್ನು ದ್ವೇಷಿಸಬೇಡ, ನಿನ್ನನ್ನು ನೀನೇ ಕಳೆದುಕೊಳ್ಳಬೇಡ. ಒಂದು ದಿನ ನಿನ್ನ ನೋವೇ ನಿನ್ನ ಶಕ್ತಿಯಾಗುತ್ತದೆ. ಇಂತಹ ಮನಸ್ಸಿಗೆ ತಾಕುವ ಮಾತುಗಳಿಗಾಗಿ ನಮ್ಮ ಮನದ ಕವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲೂ ಬೆಳಕು ಹರಡಲಿ. ಧನ್ಯವಾದಗಳು. ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.